ನಾವು ಜಪವನ್ನು ಯಾವ ರೀತಿ ಮಾಡಬೇಕು, ಇದರಲ್ಲಿ ವಾಚಕ, ಉಪಾಂಶು, ಮಾನಸಿಕವೆಂದು 3 ರೀತಿ ಇದೆ. ಇದರಲ್ಲಿ ಗಟ್ಟಿಯಾಗಿ ಹೇಳುವುದನ್ನು ಅಥಮ ಅಂತ ಹೇಳ್ತಾರೆ, ಮತ್ತು ತುಟಿಯಲ್ಲಿ ಹೇಳುವುದನ್ನು ಮಧ್ಯಮ ಫಲಿತಾಂಶ ಅಂತ ಹೇಳ್ತಾರೆ. ಅದೇ ಮನಸ್ಸಲ್ಲಿ ನಾಲಿಗೆ ನಾಡಿಸ್ತಾ ಹೇಳೋದ್ರಿಂದ ತುಂಬ ಉತ್ತಮ ಅಂತ ನಮ್ಮ ಶಾಸ್ತ್ರಗಳು ಉಲ್ಲೇಖನ ಮಾಡ್ತಾ ಇದೆ. ಇದು ಮನಸ್ಸಲ್ಲಿ ಮಾಡೋದು ತುಂಬ ಕಷ್ಟ. ಮೊದಲನೇ ಆಗಿ ಗಟ್ಟಿಯಾಗಿ ಹೇಳಿ ಅದನ್ನು ಮತ್ತೆ ಕಡಿಮೆ ಮಾಡ್ಕೊಂಡು ಬಂದು ಮಾನಸಿಕವಾಗಿ ಮಾಡೋದರಿಂದ ಅದರಿಂದ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಅದರಿಂದ ಜಪ ಫಲಿತ ಸಿಗತ್ತೆ ಅಂತ ಹೇಳುತ್ತೆ. ವಸ್ತ್ರದಿಂದ ಬಲಗೈಯನ್ನು ಮುಚ್ಚಿಕೊಂಡು ಯಾವಾಗಲೂ ಜಪಿಸಬೇಕು. ವಸ್ತ್ರದ ಒಳಗಡೆ ಇದರಲ್ಲಿ ಇಟ್ಟುಕೊಂಡು ಜಪ ಮಾಡಬೇಕು. ಬೆರಳುಗಳು ತುದಿಯಲ್ಲಿ ಜಪಮಾಲೆಯನ್ನು ಮೇರುಮಣಿಯನ್ನು ಅತಿಕ್ರಮಿಸಿ ಹಾಗೂ ಬೇರೆ ಪರ್ವಗಳನ್ನು ಸಂಧಿಸಿ ಜಪವನ್ನು ಮಾಡಬಾರದು. ಜಪವನ್ನು ಕ್ಲಾಕ್ ವೈಸಲ್ಲಿ ಅದನ್ನು ಮಾಡಬೇಕು ಅಂತ ನಮ್ಮ ಶಾಸ್ತ್ರ